ವೀಕ್ಷಕರೇ ಇಲ್ಲಿ ನೋಡಿ, ಒಂದ್ಸಲ ಕಣ್ಣು ಹಾಯಿಸಿ ಇಲ್ಲಿ ನೋಡಿ ನೋಡಿ ಯಾವ ರೀತಿಯ ಜೆಟ್ಗಳಿದ್ದಾವೆ ನೋಡಿ ವೀಕ್ಷಕರೇ. ಇಲ್ಲಿ ಒಳ್ಳೊಳ್ಳೆ ಜೆಟ್ಗಳಿದ್ದಾವೆ. ಗಗನ ಕಂಪನಿದು, ಶೈನ್ ಕಂಪನಿದು ವಿಡಿಯೋ ಮಾಡಿದ್ದೇವೆ ನಾವು. ಗಜ ಜೆಟ್ ಬಗ್ಗೆನೂ ವಿಡಿಯೋ ಮಾಡಿದ್ದೇವೆ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೆಲ್ಲ ರೀತಿಯ ಜೆಟ್ಗಳಿದ್ದಾವೆ. ಸೊ ಹಾಗಾಗಿ ನಂಗೆ ತೋರಿಸ್ತಾನೆ ಇಲ್ಲ ಯಾವ ಒಂದು ಜೆಟ್ನ ಬಗ್ಗೆ ವಿಡಿಯೋ ಮಾಡಲಿ ಅಂತ ನಂಗೆ ತೋರಿಸ್ತಾ ಇಲ್ಲ. ಸೊ ಹಾಗಾಗಿ ನೋಡೋಣ, ಇದ್ರದ್ದು ವಿಡಿಯೋ ಮಾಡೋಣ ಇವತ್ತೆ. ಅದು ಬೇಡ. ಹಾಗಾದರೆ ಇದ್ರದ್ದಂತೂ ಮಾಡಾಗಿದೆ ನಾವು. ಇದ್ರದ್ದು ಮಾಡಲಿಲ್ಲ. ಇದ್ರದ್ದು ಮಾಡೋಣ. ಅದ್ರದ್ದು ಕೊನೆಗೆ ಮಾಡುವ. ಇದ್ರದ್ದು ಕೊನೆಗೆ ಮಾಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಕಾಣ್ತಾ ಇದೆ ಅದು. ಇದ್ರದ್ದು ಮಾಡಾಗಿದೆ ವೀಕ್ಷಕರೇ. ಅದ್ರದ್ದಾಗಿದೆ. ಇದ್ರದ್ದು ಮಾಡೋಣ ಹಾಗಾದ್ರೆ ಇವತ್ತೆ. ಇದು ಮುಕ್ಕಾಲು ಇಂಚಿನ ಮಾಡಿದ್ದೇವೆ. ಇವತ್ತು ಡಿಫ್ರೆಂಟ್ ಮಾಡುವ. ಇದ್ರದ್ದು ಬೇಡ ಹಾಗಾದ್ರೆ. ಇದು ಬೇಡ, ನೆಕ್ಸ್ಟ್ ಮಾಡುವ ಅದ್ರದ್ದು. ಇದು ಮಾಡಿದೇವಲ್ಲ, ಆ ಗ್ರೀನ್ ಕಲರ್ ಮಾಡುವ. ಇದು ಮಾಡಲಿಲ್ಲ ನಾವು. ಇದು ಮಾಡಲಿಲ್ಲ. ತುಂಬಾ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಹಾಕಿದ್ವಿ ನಾವು, ಅಂದ್ರೆ ಫುಲ್ ವಿಸ್ತಾರವಾಗಿ ಹಾಕಿಲ್ಲ, ಸಂಕ್ಷಿಪ್ತವಾಗಿ ಹೇಳಿದ್ವಿ ನೋಡಿ. ಇದು ಡಿಫ್ರೆಂಟ್. ಇದೆಲ್ಲ ನೋಡಿ, ಇದೆಲ್ಲ ಯಾವ ರೀತಿ ಇದೆ ನೋಡಿ. ಇದು ನೋಡಿ ಯಾವ ರೀತಿ ಇದೆ, ಎರಡು ಕಡೆ ಇದೆ ಇದಕ್ಕೆ. ಇದು ಕೂಡ ಎರಡು ಕಡೆ ಇದೆ. ಇದಕ್ಕೆ ಕೂಡ ಎರಡು ಕಡೆ ಇದಕ್ಕೆ ಇದಿದೆ ಸಪೋರ್ಟರ್. ಹೌದು, ಇದಕ್ಕೆ ನೋಡಿ ಒಂದೇ ಕಡೆ ಸಪೋರ್ಟರ್ ಇದೆ, ಹೊಸ ಟೈಪ್ ಕಾಣ್ತಾ ಇದೆ. ಇದು ಕೂಡ ಗಗನ ಅವ್ರದೆಯ. ಇದಕ್ಕೆ ಮತ್ತೆ ಬೇರೆ ಹೆಸರು ಬದಿಲ್ಲ, ಖಾಲಿ ಕಂಪನಿದೊಂದು ಹೆಸರು ಬರೆದಿದ್ದಾರೆ, ಗಗನ ಅಂತ ಹೇಳಿ ಒಂದು ಹೆಸರು ಬರೆದಿದ್ದಾರೆ. ನೋಡೋಣ ಇದ್ರದ್ದು ವೀಕ್ಷಕರೇ, ಒಂದು ಬೆನಿಫಿಟ್ ಏನಪ್ಪಾ ಇದ್ರದ್ದು ಅಂತ ಹೇಳಿದ್ರೆ ನೋಡಿ, ಇದಕ್ಕೆ ನೋಡಿ ಎರಡು ಕಡೆ ಇದೆ ಸಪೋರ್ಟ್ರು, ಇದಕ್ಕೂ ಕೂಡ ಎರಡು ಕಡೆ ಇದೆ ಸಪೋರ್ಟ್ರು, ಇದಕ್ಕೆ ಕೂಡ ಎರಡು ಕಡೆ ಸಪೋರ್ಟರ್ ಇದೆ. ಆದರೆ ಇದಕ್ಕೆ ಒಂದೇ ಕಡೆ ಸಪೋರ್ಟರ್ ಇದೆ. ಈ ಒಂದು ಜಟ್ಟಿಗೆ ನೋಡಿ, ಥೈ ಜಟ್ಟಿಗೆ ನೋಡಿ, ಎರಡು ಕಡೆ ಸಪೋರ್ಟರ್ ಇದೆ. ಆದರೆ ಇದೆಷ್ಟು ತಿರುಗುತ್ತೆ, ಅದ್ರ ಜೊತೆಗೆ ಇದು ಕೂಡ ತಿರುಗುತ್ತೆ. ಸೊ ಹಾಗಾಗಿ ಇದಕ್ಕೇನು ಪ್ರಾಬ್ಲಮ್ ಬೀಳೋದಿಲ್ಲ. ಇಂಥದ್ರಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡು ಕಡೆ ಸಪೋರ್ಟರ್ ಇದೆ, ಇಲ್ಲೊಂದು ಸಪೋರ್ಟರ್ ಇದೆ. ಸೊ ಹಾಗಾಗಿ ಈ ಸಪೋರ್ಟರ್ ಇಲ್ಲಿ ತೆಳ್ಳಗಿದ್ರು ಕೂಡ ನಿಮಗೆ ಮುಂದೆ ಹೋಗಿ ಇಷ್ಟು ಜಾಗ ಅಂತೂ ಒಣದಿದ್ದೇ ಇರುತ್ತೆ. ಇದರಲ್ಲಿ 1.5-2 ಫೀಟ್ ಅಷ್ಟು 1.5-2 ಫೀಟ್ ಅಷ್ಟು ಜಾಗ ಒಣ ಇದ್ದೇ ಇರುತ್ತೆ. ಅದು ನೀರು ಬಿದ್ದು ನೀರು ಹೀರ್ಕೊಂಡು ಒದ್ದೆ ಆಗಬೇಕಾಗುತ್ತೆ. ಇದರಲ್ಲಿ ನೋಡಿ, ಇದರಲ್ಲಿ ಒಂದೇ ಸೈಡ್ ಸಪೋರ್ಟರ್ ಇದೆ, ಈ ಸೈಡ್ ಏನು ಸಪೋರ್ಟರ್ ಇಲ್ಲ ಅದಕ್ಕೆ. ಈ ಸೈಡ್ ಫುಲ್ ನೀರು ಬೀಳುತ್ತೆ, ಈ ಸೈಡ್ ಸ್ವಲ್ಪ ಸಪೋರ್ಟರ್ ಕೂಡ ನೋಡಿ ತೆಳ್ಳಗೆ ಕೊಟ್ಟಿದ್ದಾರೆ ಅವರು. ಈ ಕಡೆಯಿಂದ ನೋಡಿ ಗೊತ್ತಾಗುತ್ತೆ, ಫುಲ್ ತೆಳ್ಳಗೆ ಒಂದು ಚಾಕುದು ಶಾರ್ಪ್ನೆಸ್ ಇರುತ್ತಲ್ಲ ಅಷ್ಟು ತೆಳ್ಳಗೆ ಒಂದು ಸಪೋರ್ಟರ್ ಕೊಟ್ಟಿದ್ದಾರೆ ಅವರು. ಸೊ ಹಾಗಾಗಿ ನೀರು ಕೂಡ ಜಾಸ್ತಿ ಏನು ಗ್ಯಾಪ್ ಬೀಳೋದಿಲ್ಲ. ಇದು ಕೂಡ ಸಪೋರ್ಟ್ ತೆಳ್ಳಗಿದ್ದಕ್ಕೆ ನಿಮಗೆ ಜಾಗ ಮುಂದೆ ಹೋಗಿ ಜಾಸ್ತಿ ಗ್ಯಾಪ್ ಆಗೋದಿಲ್ಲ ಅಂತಲೇ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ಅವರು ಇಲ್ಲಿ ಶಾರ್ಪ್ ಮಾಡಿಟ್ಟಿದ್ದಾರೆ ನೋಡಿ, ಶಾರ್ಪ್ ಮಾಡಿದ್ದಕ್ಕೆ ಜಾಸ್ತಿ ಗ್ಯಾಪ್ ಆಗೋದಿಲ್ಲ. ಇದರ ರೇಟ್ ಹೇಳಬೇಕಂತ ಹೇಳಿದ್ರೆ ವೀಕ್ಷಕರೇ, ಇದು ಕೂಡ 6 ರೂಪಾಯಿಗೊಂದು ರೇಟ್ ಇದೆ ಮಾರ್ಕೆಟಲ್ಲಿ. ನಾವು ಇದನ್ನು ಮಹೇಂದ್ರ ಹಾರ್ಡ್ವೇರ್ಸಿಂದ ತಗೊಬಂದಿದ್ದು. ನಿಮಗೆ ಕೂಡ ಇಲ್ಲಿ ನೋಡಿರುವಂಥ ಅಥವಾ ಹಿಂದಿನ ಸಂಚಿಕೆಗಳಲ್ಲಿ ನೋಡಿದಂತಹ ಅಥವಾ ಮುಂಬರುವ ಸಂಚಿಕೆಗಳಲ್ಲಿ ನೋಡುವಂತಹ ಯಾವುದೇ ಒಂದು ಜೆಟ್ಗಳ ಬಗ್ಗೆ ನಿಮಗೆ ಏನಾದರೂ ಒಂದು ಪ್ರಶ್ನೆ ಇದ್ದರೆ ಅಥವಾ ಜೆಟ್ ನೀವು ಕೊಳ್ಳಬೇಕಿದ್ರೆ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆಯಲ್ಲ, ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದು, ಅದನ್ನು ತಂದುಕೊಳ್ಳಬಹುದು. ಸೊ ಹಾಗಾಗಿ ಇದರ ಒಂದು ರೇಟು 6 ರೂಪಾಯಿ ಒಂದು ರೇಟ್ ಇದೆ. ಇನ್ನೊಂದು ಪ್ರಶ್ನೆ ಏನಪ್ಪ ಜೆಟ್ಗಳಲ್ಲಿ ಬರುವಂಥದ್ದು ಅಂತ ಹೇಳಿದ್ರೆ, ನೀರು ಎಷ್ಟು ಪೂರೈಕೆ ಮಾಡುತ್ತೆ ಅಂತ ಹೇಳಿ. ಇದು ನೀರು 1 ತಾಸಿಗೆ 200 ಲೀಟರ್ಷ್ಟು ನೀರನ್ನು ಪೂರೈಕೆ ಮಾಡುತ್ತೆ. ಎಷ್ಟು ಪ್ರೆಷರ್ ಇದ್ದಾವಾಗ? 1 ರಿಂದ 1.5 kg ಅಷ್ಟು ಪ್ರೆಷರ್ ಇದ್ದಾವಾಗ 200 ಲೀಟರ್ಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತೆ. ಹಾಗೆ ಎಷ್ಟು ಜಾಗವನ್ನು ಕವರ್ ಮಾಡುತ್ತೆ, ಅದು ಕೂಡ ಒಂದು ಮೇನ್ ಪ್ರಶ್ನೆ ಆಗುತ್ತೆ ಜೆಟ್ಗಳಲ್ಲಿ. ಎಷ್ಟು ಜಾಗ ಪೂರೈಕೆ ಮಾಡುತ್ತೆ ಅಂತ, ಎಷ್ಟು ಜಾಗವನ್ನು ಇದು ಹಸಿ ಮಾಡುತ್ತೆ ಅಂತ ಹೇಳಿದರೆ 30 ಅಡಿ ಅಷ್ಟು ಜಾಗವನ್ನು ಹಸಿ ಮಾಡುತ್ತೆ. ಅಂದರೆ ಒಂದು ಸೈಡ್ 30 ಅಲ್ಲ, ಎರಡೂ ಸೈಡ್ ಸೇರಿ, ಇದು ಮಿಡ್ಲ್ ಇದೆ ಅಂತ ಹೇಳಿದರೆ ಈ ಸೈಡ್ 15 ಫೀಟು, ಈ ಸೈಡ್ 15 ಫೀಟು, ಎರಡೂ ಕೂಡಿ ಸುತ್ತಳತೆ ಅಂದರೆ ವ್ಯಾಸ 30 ಅಡಿಯಷ್ಟು ವ್ಯಾಸದ ಒಂದು ಜಾಗವನ್ನು ಇದು ಕವರ್ ಮಾಡಿಕೊಳ್ಳುತ್ತೆ. ಇದಾಯಿತು ಇದರ ಬಗ್ಗೆ ಒಂದು ಥಿಯರಿ ಆಯಿತು. ಇದರ ಬಗ್ಗೆ ಇವಾಗ ಇದನ್ನು ಪ್ರಾಕ್ಟಿಕಲಿ ನೋಡೋಣ, ಪ್ರಾಯೋಗಿಕವಾಗಿ ಇದನ್ನು ಅಲ್ಲಿ ಕನೆಕ್ಟ್ ಮಾಡಿ ನೋಡೋಣ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಈ ಜಾಗದಲ್ಲಿ ಅಡಿಕೆ ಒಂದು ನೆಟ್ ಅಂತ ಜಾಗದಲ್ಲಿ ಅಲ್ಲಿ ನೋಡಿ, ಇಲ್ಲಿ ಜೆಟ್ ಚಾಲು ಇದೆ, ಅಲ್ಲಿ ಒಂದು ಲೈನನ್ನು ನಾವು ಹೀಗೆ ಖಾಲಿ ಬಿಟ್ಕೊಂಡಿದ್ದೇವೆ ನಮ್ಮ ರೈತ ಬಾಂಧವರಿಗೆ, ನಮ್ಮ ವೀಕ್ಷಕರಿಗೆ ಇದು ಪ್ರಾಯೋಗಿಕವಾಗಿ ತೋರಿಸಲಿಕ್ಕೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಇವಾಗ ನಾನು ಇದನ್ನು ಕನೆಕ್ಟ್ ಮಾಡಿ ತೋರಿಸ್ತೇನೆ, ನೋಡೋಣ ಯಾವ ರೀತಿ ಹಾರುತ್ತೆ ಅಂತ ಹೇಳಿ. ನೋಡಿ ವೀಕ್ಷಕರೇ, ಇದು ಗಗನ ಅವ್ರದೆಯಾ, ಇದು ಕೂಡ ಗಗನ. ಅಲ್ಲಿ ನಾವು ಓಲ್ಡ್ ಹಾಕಿದ್ದೇವಲ್ಲ ತಿರ್ತಾ ಇದೆಯಲ್ಲ, ಅದು ಕೂಡ ಗಗನ ಅವ್ರದ್ದೇ. ಅದು ಗ್ರೀನ್ ಲೈನ್.
ಅದು ಗಗನ ಅವ್ರದ್ದು ಗ್ರೀನ್ ಲೈನ್ ಅಂತ ಹೇಳಿ. ಸೊ ಅದನ್ನು ಹಿಂದಿನ ಒಂದು ಸಂಚಿಕೆಯಲ್ಲಿ ವಿಡಿಯೋ ಮಾಡಲಿಕ್ಕೆ ಅದನ್ನು ಕನೆಕ್ಟ್ ಮಾಡಿ ಇಟ್ಟಿದ್ದು ನಾವು. ಅದು ವಿಡಿಯೋ ಆಗಿದೆ ಇವಾಗ. ಇದರ ಒಂದು ಲಿಂಕ್ ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡ್ರಾಪ್ ಮಾಡಿರ್ತೇನೆ, ಅಲ್ಲಿಂದ ನೀವು ನೋಡ್ಕೊಳ್ಳಿ. ಇವಾಗ ಇದನ್ನು ನಾವು ನೀರನ್ನು ಬಂದ್ ಮಾಡಿ ಈ ಜೆಟ್ಟನ್ನು ತೆಗೆದು ಈ ಒಂದು ಜೆಟ್ಟನ್ನು, ಇದು ನೋಡಿ ಗಗನ ಅವ್ರದ್ದು ಗ್ರೀನ್ ಕಲರ್ ಜೆಟ್ಟನ್ನು ನಾವು ಕನೆಕ್ಟ್ ಮಾಡಿ ತೋರಿಸ್ತೇವೆ ನೋಡಿ. ಎಲ್ಲ ಜೆಟ್ಟನ್ನು ಇವಾಗ ಜೆಟ್ ಆಫ್ ಮಾಡ್ಕೊಂಡಿದ್ದೇನೆ ನೀರನ್ನು. ಇವಾಗ ಇದನ್ನು ಕನೆಕ್ಟ್ ಮಾಡ್ತೀನಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಹೇಗೆ ಅನಿಸ್ತಾ ಇದೆ, ಹೇಗೆ ಅನಿಸ್ತು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಕಮೆಂಟ್ಸು ನಮಗೆ ತುಂಬ ಸ್ಫೂರ್ತಿ ಕೊಡುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪದ್ಧತಿಗಳ ಬಗ್ಗೆ ವಿಡಿಯೋನ ಹಾಕಲಿಕ್ಕೆ. ಸೊ ಹಾಗಾಗಿ ದಯವಿಟ್ಟು ನಮಗೆ ತಿಳಿಸಿ ಹೇಗೆ ಅನಿಸ್ತಾ ಇದೆ ನಿಮಗೆ ನಮ್ಮ ಸಂಚಿಕೆಗಳು ಅನ್ನೋದನ್ನು. ಹಾಗೆ ಕೂಡ ಎಂಡಿಗೆ ಇದರ ಒಂದು ರಿಸಲ್ಟನ್ನು ನೋಡಿ ನಮಗೆ ಇದಕ್ಕೆ ಒಂದು ಸ್ಟಾರ್ ಕೊಡಬೇಕಂತ ಇದ್ದೇವೆ ನಾವು. ಅಂದರೆ 5 ಸ್ಟಾರಲ್ಲಿ ಎಷ್ಟು ಸ್ಟಾರ್ ಕೊಡ್ಬೋದು ಅಂತ ಹೇಳ್ಕೊಂಡು ಸ್ಟಾರ್ ಕೊಡ್ತಾ ಇದ್ದೇವೆ ಇದಕ್ಕೆ ನಾವು. ಈ ಸ್ಟಾರ್ಗಳನ್ನು ಕೊಡೋದ್ರಿಂದ ರೈತ ಬಾಂಧವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅಂದರೆ ಯಾವ ಜೆಟ್ಟು ಯಾವ ರೀತಿ ಅಂತ ಅವರಿಗೆ ತಿಳ್ಕೊಳ್ಲಿಕ್ಕೆ ಒಂದು ಉಪಯೋಗ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ರೈತ ಬಾಂಧವರು ಎಲ್ಲ ರೀತಿ ಜೆಟ್ಟುಗಳನ್ನು ಅವರು ಟ್ರಯಲ್ ಮಾಡಿ ನೋಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಸೊ ಹಾಗಾಗಿ ಇಂತಹ ವಿಡಿಯೋಗಳನ್ನು ಮಾಡೋದ್ರಿಂದ ಅವರಿಗೆ ತುಂಬ ಒಂದು ಯೂಸ್ಫುಲ್ ಆಗುತ್ತೆ. ಯಾವ ಜೆಟ್ಟು ಯಾವ ರೀತಿ ಅಂತ ಗೊತ್ತಾಗುತ್ತೆ, ಯಾವುದಕ್ಕೆ ಎಷ್ಟು ಸ್ಟಾರು, ಜನರ ಅನಿಸಿಕೆ ಕೂಡ, ಒಂದು ಜೆಟ್ನ ಬಗ್ಗೆ ಜನರ ಅನಿಸಿಕೆ ಕೂಡ ಅವರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸ್ಟಾರನ್ನು ಕೊಡ್ತೇವೆ. ನೀವು ಕೂಡ ಈ ಒಂದು ಸಂಚಿಕೆಯನ್ನು ವೀಕ್ಷಿಸಿ ಇದಕ್ಕೆ ಎಷ್ಟು ಸ್ಟಾರ್ ಕೊಡಬಹುದು ಅಂತ ನೀವು ನಮಗೆ ಹೇಳಿ. ಬನ್ನಿ, ಲಾಸ್ಟ್ ಒಂದಿದೆ, ಇದನ್ನು ಕನೆಕ್ಟ್ ಮಾಡಿ ಆನ್ ಮಾಡಿ ತೋರಿಸ್ಬಿಡ್ತೇನೆ. ಇದರ ಒಂದು ಕೆಪಾಸಿಟಿ, ಇದರ ಸಾಮರ್ಥ್ಯ ಎಷ್ಟು ಅದೆಲ್ಲ ಹೇಳಿದೇವಲ್ಲ ನಾವು. ಇದೆಲ್ಲವನ್ನು ನಾವು ಇದ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆಯಲ್ಲ ಗಗನ, ಅವರಿಗೆ ನಾವು ಡೈರೆಕ್ಟ್ ಕಾಲ್ ಮಾಡಿ ಕೇಳಿದ್ದೇವೆ ಎಷ್ಟು ಯಾವುದು ಎಷ್ಟು ಹಾರುತ್ತೆ ಅಂಥೇಳಿ. ಅವರು ಹೇಳಿದ್ದನ್ನು ನಿಮಗೆ ಹೇಳಿದೆ ನಾವು. ನೋಡಿ, ಇವಾಗ ಇದನ್ನು ಕನೆಕ್ಟ್ ಮಾಡಿ ಆಯಿತು. ಸೊ ಇದನ್ನು ಆನ್ ಮಾಡಿ ತೋರಿಸ್ತೇನೆ ಇವಾಗ ಯಾವ ರೀತಿ ಹಾರುತ್ತೆ ಅಂತ ಹೇಳಿ. ಈಗ ನೋಡಿ ಚಾಲು ಮಾಡಿದ್ದಾರೆ. ಇನ್ನು ಪ್ರೆಷರ್ ಬರಲಿಲ್ಲ, ತುಂಬ ಚೆನ್ನಾಗಿದೆ. ವೀಕ್ಷಕರೇ, ನೀರನ್ನು ನೋಡಿ. ವೀಕ್ಷಕರೇ, ನೀರನ್ನು ಚಾಲು ಮಾಡಿ. ನನ್ನ ಮೊಬೈಲ್ ಇತ್ತು, ನಿಂದೇ ಇದು ಅದಿತ್ತು. ನೋಡಿ ವೀಕ್ಷಕರೇ, ಚಾಲು ಮಾಡಿದ್ದೇನೆ. ಇವಾಗ ಇದನ್ನು ಹೋಗಿ ಸ್ವಲ್ಪ ಸ್ಟಾಪ್ ಮಾಡ್ತೇನೆ. ಅಡಿದಡಿ ಉಂಟು ನೋಡಲ್ಲಿ. ತಿರ್ಗಬೇಕಾದ್ರೆ ಕಡಿಮೆ ಆಗುತ್ತೆ ನೋಡಿ ವೀಕ್ಷಕರೇ, ಎಷ್ಟು ದೂರ ಹೋಗ್ತಾ ಇದೆ. ನಮ್ಮದು ಒಂದು ಜೆಟ್ಟಿಂದ ನಾವು ಮತ್ತೊಂದು ಜೆಟ್ಟಿಗೆ 20 ಅಡಿಯಷ್ಟು ಇಟ್ಟಿದ್ದೆ ನಾವು. ನೋಡಿ, 20 ಅಡಿನ ದಾಟ್ಕೊಂಡು ಹೋಗ್ತಾ ಇದೆ. ಹಿಡ್ಕೊಂಡಾಗ 20 ಅಡಿ ದಾಟ್ಕೊಂಡು ಹೋಗ್ತಾ ಇದೆ. ತಿರುಗುವಾಗ ಒಂದು 15 ಅಡಿ ಆಗುತ್ತೆ. ಅಂದರೆ 30 ಅಡಿ ಕರೆಕ್ಟ್ ಇದೆ ವೀಕ್ಷಕರೇ. ಇದು ನೋಡಿ, 22 ಅಡಿ 22 ಅಡಿಯಷ್ಟು ಇವಾಗ ಹಾರ್ತಾ ಇದೆ. ಇದನ್ನು ನಾವು ಹಿಡ್ಕೊಂಡಿದ್ದವಾಗ
ಅದು ತಿರುಗಿದ ನಂತರ ಅದು ಸುಮಾರು ದೂರ ತನಕ ಹಾರುತ್ತೆ. ಇಲ್ಲಿ ಸ್ವಲ್ಪ ಹತ್ತಿರದಲ್ಲಿ ತೋರಿಸಿ, ಇಲ್ಲಿ ಹತ್ತಿರ ತೊಗೊಂಡು ಬನ್ನಿ ನೋಡಿ. ಈ ರೀತಿ ಕಾಣಿಸುತ್ತೆ ನೋಡಿ. ನೋಡಿ ನೋಡಿದ್ರಾ? ನೋಡಿ ಇಲ್ಲಿ ಇಲ್ಲಿ ಸಪೋರ್ಟ್ರ್ ನೋಡಿ ಯಾವ ರೀತಿ ಮೇಲಿಂದ ತೋರಿಸಿ ನೋಡಿ. ಇಲ್ಲಿ ಸಪೋರ್ಟ್ರ್ ಇದ್ದಲ್ಲಿ ಯಾವ ರೀತಿ ಆಗುತ್ತೆ ನೋಡಿ ವೀಕ್ಷಕರೇ. ನೋಡಿ ಕಟ್ ಆಗುತ್ತೆ, ನೋಡಿ ಕಟ್ ಆಗುತ್ತೆ. ಹೌದಾ? ಅದೇ ಎರಡು ಕಡೆ ಇದ್ದಿದ್ದಾದ್ರೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಅಲ್ಲಿ ನೀರು ತೋರಿಸಿ, ಇಲ್ಲಿಂದ ಹಿಡಿ ತೋರಿಸಿ. ಸಪೋರ್ಟ್ ಇದ್ದಲ್ಲಿ ಕಟ್ ಆಗುತ್ತೆ ನೋಡಿ. ನೋಡಿ ಸಪೋರ್ಟ್ ಇದ್ದಲ್ಲಿ ಕಟ್ ಆಗ್ತಾ ಇದೆ ನೋಡಿದರೆ. ಇಲ್ಲಿ ನೋಡಿ, ಇಲ್ಲಿ ನೀರು ಬೀಳ್ತಾ ಇಲ್ಲ. ಸೊ ಜಾಸ್ತಿ ನೀರು ಕಟ್ ಆಗ್ತಾ ಇಲ್ಲ. ಸಪೂರ್ ಇದೆ ಸಪೋರ್ಟರ್. ಸಪೋರ್ಟ್ ಇದೆ ನೋಡಿ. 22 ಅಡಿಯಷ್ಟು ಹಾರ್ತಾ ಇದೆ. ನಾವು ಇದನ್ನು ಬಿಟ್ಟರೆ ತಿರುಗುವಾಗ ಇದು ಒಂದು 15 ಅಡಿ ಬರುತ್ತೆ. ಅಂದರೆ 30 ಫೀಟ್ ಕರೆಕ್ಟ್ ಹಾರುತ್ತೆ ವೀಕ್ಷಕರೇ. ಇದಕ್ಕೆ ಸ್ಟಾರ್ ಕೇಳೋದಾದರೆ ನಾನು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಆದರೂ ಕಂಪ್ನಿಯವರು 30 ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಇದನ್ನು 30ಕ್ಕೆ ಕನೆಕ್ಟ್ ಮಾಡ್ಬೋದು, 30 ಅಡಿಗೆ ಅಂತ ಕನ್ಸಿಡರ್ ಮಾಡ್ಬೋದು. ಇದಕ್ಕೆ ಒಂದು ಸ್ಟಾರ್ ಕೇಳೋದಾದರೆ ನಾನು ಇದಕ್ಕೆ 5ಗೆ 5 ಸ್ಟಾರ್ ಕೊಡ್ತೇನೆ ವೀಕ್ಷಕರೇ. ನೀವು ಎಷ್ಟು ಸ್ಟಾರ್ ಇದಕ್ಕೆ ಕೊಡ್ತೀರಾ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಮತ್ತೆಂತೈತಿ ಈ ಜೆಟ್ಟಿನ ಲಿಂಕಿಂಗ್ ಏನು? ಹಾಗೆ ಕೂಡ ಈ ಜೆಟ್ಟನ್ನು ನೀವು ಅನಾನಸ್ಗಳಲ್ಲಿ ಬೆಳೆಸ್ಕೋಬೋದು, ಅಥವಾ ನಿಮ್ಮದು ಅಡಿಕೆ ತೋಟಗಳಲ್ಲಿ ಬಳಸ್ಕೋಬಹುದು, ಅಥವಾ ನರ್ಸರಿಗಳಲ್ಲಿ ಬಳಸ್ಕೋಬಹುದು, ತರಕಾರಿಗಳಲ್ಲಿ ನೀವು ಇದನ್ನು ಬಳಸ್ಕೋಬಹುದು. ಹಾಗೆ ನಾನಾ ರೀತಿಯ ಬೆಳೆಗಳು ಇದನ್ನು ಬೆಳೆಸ್ಕೋಬಹುದು. ಫೋರ್ಸ್ ಕೂಡ ತುಂಬ ಚೆನ್ನಾಗಿದೆ. ಹನಿಗಳು ಜಾಸ್ತಿ ಬರೀ ಹನಿಗಳು ಇಲ್ಲ, ಸ್ವಲ್ಪ ದಪ್ಪ ಹನಿಗಳೇ ಇದೆ. ತುಂಬ ನೀರನ್ನು ಪೂರೈಕೆ ಮಾಡುತ್ತಿದ್ದು. ಸೊ ಹಾಗಾಗಿ ವೀಕ್ಷಕರು, ನಿಮಗೆ ಈ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮಹೇಂದ್ರ ಹಾರ್ಡ್ವೇರ್ ಹೇಳಿದೆ, ಅಲ್ಲಿ ಕೂತಲ್ಲಿ ಹೇಳಿದ್ದೀನಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಫೋಟೋ ಹೊಡಿ ಮಸೇನಂತ.